ಥ್ಯಾಂಕ್ ಯು ಶರಣ ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ. ಸಾರಿಗೆ ಮುಷ್ಕರಕ್ಕೆ ಈಗ ಸಡ್ಡನ್ನು ಹೊಡೆದಿದೆ ಸರ್ಕಾರ. ಖಾಸಗಿ ಬಸ್ ಮಾಲೀಕರ ಜೊತೆ ಸಭೆಯನ್ನ ಈಗ ಮಾಡಿದ್ದಾರೆ. ರಾಜ್ಯಾದ್ಯಂತ ಖಾಸಗಿ ಬಸ್ ದರವನ್ನ ನಿಗದಿ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇವತ್ತು ಬೆಳಿಗ್ಗೆನೂ ಕೂಡ ಆ ಕನ್ಫ್ಯೂಷನ್ ಮುಂದುವರೆದಿತ್ತು. ಯಾವ ರೂಟಲ್ಲಿ ಖಾಸಗಿ ಬಸ್ಗಳನ್ನ ಓಡಿಸಬೇಕು, ಯಾಕಂದ್ರೆ ಈಗ ಖಾಸಗಿಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಕಂಡಕ್ಟರ್ಗಳೇ ಜಗಳ ಮಾಡೋಕೆ ಇಳ್ದಿದ್ರು. ಯಾಕಂದ್ರೆ ನಾನ್ ಫಸ್ಟ್ ಬಸ್ ತಂದು ನಿಲ್ಸಿದ್ದು, ನೀನ್ ಹಿಂದಕ್ಕೆ ಬಾ, ಕ್ಯೂನಲ್ಲಿ ಬನ್ನಿ, ಆ ಥರದ್ದೆಲ್ಲ ಜಗಳ ಆಗ್ತಾ ಇತ್ತು. ಮತ್ತೆ ದರ ಫಿಕ್ಸ್ ವಿಚಾರದಲ್ಲೂ ಅಷ್ಟೇ ಒಂದು ಕ್ಲಾರಿಟಿ ಇರಲಿಲ್ಲ. ಈಗ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಹಾಲಿ ದರವೇ ಫಿಕ್ಸ್ ಮಾಡಿದೆ ಸರ್ಕಾರ. ಖಾಸಗಿ ಬಸ್ ಮಾಲೀಕರು ಇದಕ್ಕೂ ಒಪ್ಕೊಂಡಿದ್ದಾರೆ. ಸಾರಿಗೆ ಜಂಟಿ ಆಯುಕ್ತ ಹಾಲಸ್ವಾಮಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಖಾಸಗಿ ಬಸ್ ಮಾಲೀಕರುಗಳು, ಆಟೋ ರಿಕ್ಷಾ ಸಂಘ ಸಂಸ್ಥೆಗಳು ಅಥವಾ ಇತರೆ ಯೂನಿಯನ್ಗಳಿಂದ ಇವತ್ತು ನಮ್ಮ ಸಾರಿಗೆ ಇಲಾಖೆಗೆ ಏನು ಸಪೋರ್ಟ್ ಸಿಗ್ತಾ ಇದೆ, ಇವತ್ತು ನಾವು ಮಾಧ್ಯಮಗಳಿಂದ ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲೆಲ್ಲಿ ಕೆಲವು ಕಡೆ ಸ್ವಲ್ಪ ದುಬಾರಿ ವೆಚ್ಚನ ಹಾಕ್ಬಿಟ್ಟು ಪ್ರಯಾಣಿಕರಿಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಸಭೆ ಕರೆದಿದ್ದೀನಿ. ಅದರಿಂದ ಇವತ್ತು ಎಲ್ಲರೂ ಕೂಡ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ಸ್ಪಂದಿಸಿದ್ದಾರೆ. ಇವತ್ತು ಏನಿದೆ, ಇವತ್ತು ಹಾಲಿ ಸರ್ಕಾರ ಏನು ನಿಗದಿತ ದರ ಏನಿದೆ ಆ ದರದಂತೆ ನಾವು ಓಡಿಸ್ತೀವಿ ಅಂತೇಳಿ ಎಲ್ಲರೂ ಘಂಟಾಘೋಷವಾಗಿ ಈಗ ತಿಳಿಸಿದ್ರು. ನಾವು ಖಂಡಿತವಾಗ್ಲೂ ನಾವು ಓಡಿಸ್ತೀವಿ. ಆಮೇಲೆ ಇನ್ನೊಬ್ರು ಹೇಳಿದ್ರು, ಇಲ್ಲಿ ನಾವು ಲಾಸ್ ಆದ್ರೂ ಪರವಾಗಿಲ್ಲ, ಪ್ರಯಾಣಿಕರ ಹಿತದೃಷ್ಟಿಯಿಂದ ನಾವು ಖಂಡಿತವಾಗ್ಲೂ ನಾವು ಸೇವೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಖಾಸಗಿ ಬಸ್ ಮಾಲೀಕರುಗಳು, ಆಟೋ ರಿಕ್ಷಾ ಸಂಘ ಸಂಸ್ಥೆಗಳು ಅಥವಾ ಇತರೆ ಯೂನಿಯನ್ಗಳಿಂದ ಇವತ್ತು ನಮ್ಮ ಸಾರಿಗೆ ಇಲಾಖೆಗೆ ಏನು ಸಪೋರ್ಟ್ ಸಿಗ್ತಾ ಇದೆ, ಇವತ್ತು ನಾವು ಮಾಧ್ಯಮಗಳಿಂದ ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲೆಲ್ಲಿ ಕೆಲವು ಕಡೆ ಸ್ವಲ್ಪ ದುಬಾರಿ ವೆಚ್ಚನ ಹಾಕ್ಬಿಟ್ಟು ಪ್ರಯಾಣಿಕರಿಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಸಭೆ ಕರೆದಿದ್ದೀನಿ. ಅದರಿಂದ ಇವತ್ತು ಎಲ್ಲರೂ ಕೂಡ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ಸ್ಪಂದಿಸಿದ್ದಾರೆ. ಇವತ್ತು ಏನಿದೆ, ಇವತ್ತು ಹಾಲಿ ಸರ್ಕಾರ ಏನು ನಿಗದಿತ ದರ ಏನಿದೆ ಆ ದರದಂತೆ ನಾವು ಓಡಿಸ್ತೀವಿ ಅಂತೇಳಿ ಎಲ್ಲರೂ ಘಂಟಾಘೋಷವಾಗಿ ಈಗ ತಿಳಿಸಿದ್ರು. ನಾವು ಖಂಡಿತವಾಗ್ಲೂ ನಾವು ಓಡಿಸ್ತೀವಿ. ಆಮೇಲೆ ಇನ್ನೊಬ್ರು ಹೇಳಿದ್ರು, ಇಲ್ಲಿ ನಾವು ಲಾಸ್ ಆದ್ರೂ ಪರವಾಗಿಲ್ಲ, ಪ್ರಯಾಣಿಕರ ಹಿತದೃಷ್ಟಿಯಿಂದ ನಾವು ಖಂಡಿತವಾಗ್ಲೂ ನಾವು ಸೇವೆ ಕೊಡ್ತೀವಿ ಅಂತ ತಿಳಿಸಿದ್ರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.